ಎಲ್ಲರಿಗೂ ನಮಸ್ಕಾರ. ಕಟಕ ರಾಶಿಯವರೇ, ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಈ ಒಬ್ಬ ಮಹಿಳೆಯನ್ನು ನೀವು ಗುರುತಿಸಿದ ನಂತರ ನಿಮ್ಮ ಜೀವನದಲ್ಲಿ ಅದೃಷ್ಟದ ಸಮಯಗಳಾದರೆ ಶುರುವಾಗ್ತಕ್ಕಂಥದ್ದು. ಹಾಗಿದ್ರೆ ಬನ್ನಿ, ಆ ಒಬ್ಬ ಮಹಿಳೆ ಎಲ್ಲಿರ್ತಾರೆ, ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಕಟಕ ರಾಶಿಯವರೇ, ಸಂಪೂರ್ಣವಾಗಿ ವಿಡಿಯೋವನ್ನು ನೋಡ್ತಾ ಇರಿ. ಸಂಪೂರ್ಣ ಮಾಹಿತಿಯನ್ನು ಈಗ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಹೌದು, ಕಟಕ ರಾಶಿಯವರೇ, ಈ ಒಬ್ಬ ಮಹಿಳೆ ನಿಮ್ಮ ಪಕ್ಕದಲ್ಲೇ ಇರ್ತಾರೆ. ಹೌದು, ನೀವೆಲ್ಲೂ ಹುಡುಕಿಕೊಂಡು ಹೋಗುವ ಅಗತ್ಯತೆ ಆದರೆ ಇರೋದಿಲ್ಲ. ಈ ಒಬ್ಬ ಮಹಿಳೆ ನಿಮ್ಮ ಯಶಸ್ಸಿಗಾಗಿ, ನಿಮ್ಮ ಗೆಲುವಿಗಾಗಿಯೇ ಕಾಯ್ತಾ ಇರ್ತಕ್ಕಂಥದ್ದು. ಹೌದು, ಅದೃಷ್ಟದ ಸಮಯಗಳಾದರೆ ನಿಮಗೆ ಶುರುವಾಗ್ತಕ್ಕಂಥದ್ದು ಯಾವಾಗ ನೀವು ಆ ಒಬ್ಬ ಮಹಿಳೆಯನ್ನು ಸರಿಯಾಗಿ ಗುರುತಿಸ್ತಿರೋ, ಸರಿಯಾಗಿ ಆ ಮಹಿಳೆಯನ್ನು ಅರ್ಥ ಮಾಡ್ಕೊಳ್ತಿರೋ ನೋಡಿ, ಆಗ ನಿಮ್ಮ ಜೀವನದಲ್ಲಿ ಅದೃಷ್ಟದ ಬಾಗಿಲುಗಳಾದರೆ ತೆರೀತಕ್ಕಂಥದ್ದು. ಹೌದು, ಇಷ್ಟು ದಿನ ನೀವು ಯಾರನ್ನು ನಂಬಿದ್ರು, ಯಾರಿಗೆ ಹೆಚ್ಚು ಸಹಾಯವನ್ನು ಮಾಡಿದ್ರು, ಸಹಾಯಕ್ಕೆ ಬಂದಾಗ ಹಣದ ವಿಚಾರದಲ್ಲೂ ಅಷ್ಟೇ, ಆ ವ್ಯಕ್ತಿ ಸಹಾಯಕ್ಕೆ ಬಂದಾಗ ನಿಮ್ಮ ಬಳಿ ಎಷ್ಟಿರುತ್ತೋ ಅಷ್ಟು ಹಣವನ್ನು ಅವ್ರಿಗೆ ನೀಡ್ತಾ ಇದ್ರಿ. ಅಥವಾ ಆ ಸಮಯದಲ್ಲಿ ನಿಮ್ಮ ಬಳಿ ಹಣ ಇಲ್ಲ ಅಂತಂದರೆ ಬೇರೆಯವರ ಬಳಿ ಸಾಲವನ್ನು ತಂದು ಆ ವ್ಯಕ್ತಿಗೆ ಸಹಾಯವನ್ನು ಮಾಡಿದ್ರಿ, ಆ ವ್ಯಕ್ತಿಯನ್ನು ನಂಬಿದ್ರಿ. ಆದರೆ ನೀವು ಯಾರಿಗೆ ಹೆಚ್ಚು ಸಹಾಯವನ್ನು ಮಾಡಿದ್ರೋ ಅವರೀಗ ಆಕಾಶದ ಎತ್ತರಕ್ಕೆ ಬೆಳೆದಿದ್ದು ಅವರೇ ಈಗ ನಿಮ್ಮನ್ನು ದೂರ ಇಟ್ಟಿದ್ದಾರೆ. ಈ ವಿಚಾರಗಳನ್ನೆಲ್ಲ ನೀವು ಯೋಚನೆ ಮಾಡ್ತಾ ದುಃಖಿತರಾಗ್ತಾನೆ ಇರ್ತೀರಾ. ಹೌದು, ನೀವು ಯಾರನ್ನೇ ಹೆಚ್ಚು ನಂಬಿದ್ರೋ ಅವರಿಂದನೇ ನಿಮಗೆ ಹೆಚ್ಚು ನೋವು ಸಹ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಕಟಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನೀವು ಯಾರನ್ನಾದರೂ ನಂಬ್ತಿದ್ರಾ ಅಂತಂದ್ರೆ ಸರಿಯಾಗಿ ಯೋಚನೆ ಮಾಡಿ ಒಂದು ನಿರ್ಧಾರವನ್ನು ತಗೊಳ್ಳಿ. ಹೌದು, ಆ ವ್ಯಕ್ತಿಯ ಗುಣಗಳು, ನಡವಳಿಕೆಗಳು ಹೇಗಿರುತ್ತೆ ಎಂಬುವ ಸತ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು, ಆ ವ್ಯಕ್ತಿಯ ಗುಣಗಳನ್ನು, ನಡವಳಿಕೆಯನ್ನು ಸೂಕ್ಷ್ಮ ದೃಷ್ಟಿಯಿಂದ ಅರ್ಥ ಮಾಡಿಕೊಂಡು, ಈ ವ್ಯಕ್ತಿ ನನ್ನ ಜೀವನಕ್ಕೆ ಬಂದ ನಂತರ ನನ್ನ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ, ಹಾಗೂ ರೀತಿ ಇದ್ದರೆ ಯಾವ ರೀತಿ ಜೀವನ ಬದಲಾಗುತ್ತೆ, ಈ ಎಲ್ಲ ವಿಚಾರಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ವ್ಯಕ್ತಿಯನ್ನು ನಂಬ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ ಕಟಕ ರಾಶಿಯವರ ಜೀವನದಲ್ಲಿ. ಹೌದು, ನಿಮ್ಮ ಜೀವನದಲ್ಲಿ ಯಾರೇ ನಿಮ್ಮ ಕೈ ಬಿಟ್ಟರೂ ಸಹ ಈ ಒಬ್ಬ ಮಹಿಳೆ ಮಾತ್ರ ನಿಮ್ಮ ಜೊತೆನೇ ಇರೋದಕ್ಕೆ ಇಷ್ಟಪಡ್ತಕ್ಕಂಥದ್ದು. ಹೌದು, ಯಾರೇ ಕೈ ಬಿಟ್ಟರೂ ಸಹ ಈ ಒಬ್ಬ ಮಹಿಳೆ ಮಾತ್ರ ನಿಮ್ಮ ಕೈನ ಬಿಡೋದಿಲ್ಲ. ಹೌದು, ಆ ಒಬ್ಬ ಮಹಿಳೆಯನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ. ಹೌದು, ಈ ಒಬ್ಬ ಮಹಿಳೆಯನ್ನು ನೀವು ಗುರುತಿಸಿದ ನಂತರ ಸೂಕ್ಷ್ಮವಾಗಿ ಆ ಒಬ್ಬ ಮಹಿಳೆಯನ್ನು ನೀವು ಅರ್ಥ ಮಾಡಿಕೊಂಡ್ರೆ ಆ ಮಹಿಳೆಯಲ್ಲಿ ಒಂದು ದೈವಿಕ ಶಕ್ತಿ ಇದೆ ಎಂಬಂತೆ ನಿಮಗೆ ಅನಿಸುತ್ತೆ. ಹೌದು, ಯಾಕೆಂತಂದರೆ ಆ ಮಹಿಳೆಯ ನಡವಳಿಕೆ, ಗುಣಗಳು ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆ ಆದರೆ ತರ್ತಕ್ಕಂಥದ್ದು. ಆದರೆ ಅದು ಸಕಾರಾತ್ಮಕ ಬದಲಾವಣೆಗಳಾಗಿರುತ್ತೆ. ಇದರಿಂದ ಜೀವನದಲ್ಲಿ ಹೆಚ್ಚಿನ ಲಾಭ ಮತ್ತು ಯಶಸ್ಸನ್ನಾದರೆ ನೀವು ಪ್ರಾಪ್ತಿ ಮಾಡ್ಕೊಳ್ತೀರಾ. ಹೌದು, ಎಲ್ಲೂ ಸಹ ನೀವು ಹುಡುಕಿಕೊಂಡು ಹೋಗುವ ಅಗತ್ಯತೆ ಇರೋದಿಲ್ಲ. ಯಾಕೆ ಅಂತಂದರೆ ಆ ಮಹಿಳೆ ನಿಮ್ಮ ಪಕ್ಕದಲ್ಲೇ ಇರ್ತಾರೆ. ಪ್ರತಿದಿನ ನೀವು ಆ ಮಹಿಳೆಯನ್ನು ನೋಡ್ತಾ ಇದ್ದೀರಾ, ಆ ಮಹಿಳೆ ಜೊತೆ ಮಾತಾಡ್ತಾ ಇದ್ದೀರಾ, ನಿಮಗೆ ತುಂಬ ಹತ್ತಿರನೇ ಇದ್ದಾರೆ. ಆದರೂ ಸಹ ನೀವು ಇಷ್ಟು ದಿನ ಗುರುತಿಸಿರಲಿಲ್ಲ ಈ ಒಬ್ಬ ಮಹಿಳೆ ನನ್ನ ಅದೃಷ್ಟದ ದೇವತೆ ಎಂಬಂತೆ. ಹೌದು, ಹಾಗಾಗಿ ಆದಷ್ಟು ನೀವು ಆ ಮಹಿಳೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡಿ, ಆ ಮಹಿಳೆಯನ್ನು ಗುರುತಿಸಿ. ಇದಾದ ನಂತರ ಜೀವನದಲ್ಲಿ ಬದಲಾವಣೆಯನ್ನಾದರೂ ನೀವು ಕಾಣಬಹುದಾಗಿರುತ್ತೆ. ಹೌದು, ಈಗ ಜೀವನ ಮಾಡ್ತಿರ್ತಕ್ಕಂಥ ಜೀವನಕ್ಕೂ ಮುಂದಿನ ದಿನದಲ್ಲಿ ನೀವು ಆ ಮಹಿಳೆಯನ್ನು ಗುರುತಿಸಿದ ನಂತರದ ಜೀವನಕ್ಕೂ ನೀವು ಭಾರಿ ಬದಲಾವಣೆಯನ್ನಾದರೆ ನೀವು ಕಾಣಬಹುದಾಗಿರುತ್ತೆ ಕಟಕ ರಾಶಿಯವರೇ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಷ್ಟದ ದಿನಗಳು, ಕಣ್ಣೀರಿನ ಕ್ಷಣಗಳನ್ನೆಲ್ಲ ನೀವು ನೋಡಿದ್ದೀರಾ. ಹೌದು, ಬೆಳಗ್ಗೆ ಎದ್ದ ನಂತರ ಕಣ್ಣ ಮುಂದೆ ಒಂದು ಹೊಸ ಸಮಸ್ಯೆ ಆದರೆ ಬರ್ತಿರುತ್ತೆ. ಈ ಎಲ್ಲ ರೀತಿ ಕಷ್ಟಗಳನ್ನು ನೋಡ್ತಾ ನೀವು ಈ ದಿನ ಯಾವಾಗ ಮುಕ್ತಾಯ ಆಗತ್ತೆ ಎಂಬುವ ದಿನವನ್ನು ಸಹ ನೀವು ನೋಡಿಕೊಂಡು ಬಂದಿದ್ದೀರಾ ಅಲ್ವಾ. ಹಾಗಾಗಿ ಕಟಕ ರಾಶಿಯವರೇ, ಮುಂಬರುವ ದಿನಗಳಲ್ಲಿ ನೀವು ಆ ಒಬ್ಬ ಮಹಿಳೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಗುರುತಿಸಿದ ನಂತರ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ತೊಂದರೆಗಳು, ಕಷ್ಟಗಳು ಮತ್ತು ವೃತ್ತಿ ಜೀವನದಲ್ಲಿರ್ತಕ್ಕಂತಹ ಅಡೆತಡೆಗಳು, ವೈವಾಹಿಕ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಭಿನ್ನಾಭಿಪ್ರಾಯಗಳು ದೂರ ಆಗ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ. ಅದೇ ರೀತಿ ಯಶಸ್ಸು ಪ್ರಾಪ್ತಿ ಆಗ್ತಿಲ್ಲ ಅಂತ ಹೇಳಿ ಕಟಕ ರಾಶಿಯವರು ಚಿಂತಿತರಾಗ್ತಿರ್ತೀರಲ್ವಾ. ಎಷ್ಟೇ ಪರಿಶ್ರಮ ಪಟ್ಟರೂ ಸಹ ಕೊನೆಯ ಹಂತಕ್ಕೆ ಹೋದ ನಂತರ ಕೈ ತಪ್ತಿರುತ್ತೆ. ಆ ಎಲ್ಲ ರೀತಿ ಅಡೆತಡೆಗಳೆಲ್ಲ ಈ ಸಮಯದಲ್ಲಿ ದೂರ ಆಗಿ ನಿಮಗೆ ಯಶಸ್ಸಾದರೆ ಪ್ರಾಪ್ತಿ ಆಗುತ್ತೆ ಆ ಮಹಿಳೆಯ ಪ್ರಭಾವದಿಂದಾಗಿ. ಹೌದು, ಆ ಒಬ್ಬ ಮಹಿಳೆ ನಿಮ್ಮ ಪ್ರೀತಿಯ ಸಂಗಾತಿ ಆಗಿರ್ತಾರೆ. ಹೌದು, ಹಿಂದಿನ ಜನ್ಮದಿಂದ ಈ ಮಹಿಳೆ ನಿಮ್ಮ ಸಂಗಾತಿ ಆಗಿರ್ತಾರೆ. ಹಾಗಾಗಿ ಅದೇ ಒಂದು ಸಂಬಂಧ ಈಗಲೂ ಸಹ ನಿಮ್ಮನ್ನು ಹುಡುಕಿಕೊಂಡು ಬಂದಿರತಕ್ಕಂಥದ್ದು ಕಟಕ ರಾಶಿಯವರೇ.
ಹಾಗಾಗಿ ಆದಷ್ಟು ಈ ಸಮಯದಲ್ಲಿ ಆ ಒಬ್ಬ ಮಹಿಳೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಆ ಮಹಿಳೆ ನೀಡ್ತಕ್ಕಂಥ ಮಾರ್ಗದರ್ಶನದಲ್ಲಿ ನೀವು ನಿಮ್ಮ ಜೀವನವನ್ನು ನಡೆಸಿದ್ದೇ ಆದರೆ ಜೀವನದಲ್ಲಿ ಯಶಸ್ಸು ಮತ್ತು ಅದೃಷ್ಟವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದರ ಜೊತೆಗೆ ನಿಮ್ಮ ಜೀವನದ ಗುರಿಯನ್ನು ನೀವು ಬೇಗನೆ ತಲುಪಲು ಸಾಧ್ಯ ಆಗ್ತಕ್ಕಂಥದ್ದು ಕಟಕ ರಾಶಿಯವರ ಜೀವನದಲ್ಲಿ. ಹೌದು, ಆ ಒಬ್ಬ ಮಹಿಳೆಯನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಮಹಿಳೆಯಲ್ಲಿ ಸೂಕ್ಷ್ಮವಾಗಿ ಗಮನಿಸಿದರೆ ಆ ಮಹಿಳೆಯ ಮಾತನ್ನು ನೀವು ಕೇಳ್ತಾ ಇದ್ದರೆ ಶಾಂತಿ ನೆಮ್ಮದಿಯಾದರೆ ಜೀವನದಲ್ಲಿ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ಆಗಲೇ ಹೇಳಿರೋ ರೀತಿ ಆ ಮಹಿಳೆಯನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಆ ಮಹಿಳೆಯಲ್ಲಿರ್ತಕ್ಕಂತಹ ದೈವಿಕ ಶಕ್ತಿಗಳು ನಿಮ್ಮ ಜೀವನದಲ್ಲಿ ಭಾರಿ ಸಕಾರಾತ್ಮಕ ಬದಲಾವಣೆಗಳನ್ನಾದರೆ ತರ್ತಕ್ಕಂಥದ್ದು ಕಟಕ ರಾಶಿಯವರೇ. ಹೌದು, ಆ ಮಹಿಳೆಯ ಕಣ್ಣಿನಲ್ಲಿ ನೋಡಿದ್ರೆ ದೈವಿಕ ಕಾಂತಿ ಇದೆ ಎಂಬುವ ಭಾವನೆಯನ್ನು ಸಹ ನಿಮಗೆ ಬರ್ತಕ್ಕಂಥದ್ದು. ಹೌದು, ಆ ಮಹಿಳೆಯನ್ನು ಗುರುತಿಸಿದ ನಂತರ ನಿಮ್ಮ ಜೀವನದಲ್ಲಿ ಧನಲಾಭ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಸುಮಾರು 10 ವರ್ಷಗಳ ಹಿಂದೆ ನೀವು ಯಾವುದಾದ್ರೂ ಒಂದು ಯೋಜನೆಯಲ್ಲಿ ಹಣದ ಹೂಡಿಕೆಯನ್ನು ಮಾಡಿದ್ದು, ಆ ಹೂಡಿಕೆಯಿಂದ ಹಣ ಬರೋದಿಲ್ಲ ಅಂತ ಹೇಳಿ ಬಿಟ್ಟಿದ್ರೆ ಅದೇ ಒಂದು ಹೂಡಿಕೆ ಹಣದಿಂದ ಇದೀಗ ನಿರೀಕ್ಷೆಗೂ ಮೀರಿದ ಲಾಭವನ್ನು ನೀವು ಕಾಣಬಹುದಾಗಿರುತ್ತೆ ಕಟಕ ರಾಶಿಯವರ ಜೀವನದಲ್ಲಿ. ಹೌದು, ಬೇರೆ ಬೇರೆ ಮೂಲಗಳಿಂದ ನಿಮ್ಮ ಕೈಗೆ ಹಣ ಬರ್ತಕ್ಕಂತಹ ದಾರಿಗಳಾದರೆ ಈ ಸಮಯದಲ್ಲಿ ಹೆಚ್ಚಾಗ್ತಕ್ಕಂಥದ್ದು ಕಟಕ ರಾಶಿಯವರೇ. ನೀವು ವ್ಯಾಪಾರವನ್ನು ಮಾಡ್ತಿದ್ರೆ ಇಷ್ಟು ದಿನ ವ್ಯಾಪಾರದಲ್ಲಿ ಲಾಭ ಕಾಣ್ತಿರಲಿಲ್ಲ, ಆದರೆ ನೀವು ಆ ಒಬ್ಬ ಮಹಿಳೆ ಸಲಹೆಯಿಂದ ವ್ಯಾಪಾರವನ್ನು ಶುರು ಮಾಡಿದ್ದೇ ಆದರೆ ವ್ಯಾಪಾರದಲ್ಲಿ ನಿರೀಕ್ಷೆಗೂ ಮೀರಿದ ಲಾಭವನ್ನು ನೀವು ಕಾಣಬಹುದಾಗಿರುತ್ತೆ. ಅದೇ ರೀತಿ ಕುಟುಂಬ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ತೊಂದರೆಗಳು ದೂರ ಆಗಿ ಸಂತೋಷ ನೆಮ್ಮದಿ ಆದರೆ ಹೆಚ್ಚಾಗ್ತಕ್ಕಂಥದ್ದು ಕುಟುಂಬದಲ್ಲಿ. ಹೌದು, ಇಷ್ಟು ದಿನ ವಾಗ್ವಾದಗಳು ಜಗಳಗಳು ಮನಸ್ತಾಪಗಳಾದರೆ ಉಂಟಾಗ್ತಿತ್ತು. ಆ ಎಲ್ಲ ರೀತಿ ಕಹಿ ನೆನಪುಗಳು ಕಷ್ಟದ ದಿನಗಳು ನಿಮ್ಮ ಜೀವನದಿಂದ ದೂರ ಆಗಿ ಸಂತೋಷ ಮತ್ತು ನೆಮ್ಮದಿ ಆದರೆ ಶುರುವಾಗ್ತಕ್ಕಂಥದ್ದು ಕಟಕ ರಾಶಿಯವರ ಜೀವನದಲ್ಲಿ. ಅದೇ ರೀತಿ ಅದೃಷ್ಟದ ಸಮಯ ಆದರೆ ಇದೀಗ ಶುರುವಾಗ್ತಕ್ಕಂಥದ್ದು. ಹೌದು, ನೀವು ಇಷ್ಟು ದಿನ ಒಂದು ಒಳ್ಳೆಯ ಸಮಯಕ್ಕೋಸ್ಕರ ಕಾಯ್ತಾ ಇದ್ರಿ. ಒಂದು ಹೊಸ ವ್ಯಾಪಾರವನ್ನು ಶುರು ಮಾಡೋದಕ್ಕಾಗಿರ್ಬೋದು, ಅಥವಾ ಒಂದು ಒಳ್ಳೆಯ ಶುಭ ಕಾರ್ಯವನ್ನು ಮಾಡೋದಕ್ಕೆ, ಅಥವಾ ಒಂದು ಹೊಸ ಜಾಗದಲ್ಲಿ ಹಣದ ಹೂಡಿಕೆಯನ್ನು ಮಾಡೋದಕ್ಕಾಗಿರ್ಬೋದು, ಮನೆ ನಿರ್ಮಾಣಕ್ಕಾಗಿರ್ಬೋದು. ಈ ರೀತಿ ಯಾವುದೇ ಒಂದು ಕಾರ್ಯಕ್ಕೆ ನೀವು ಒಂದು ಒಳ್ಳೆಯ ಶುಭ ಕಾರ್ಯಕ್ಕೋಸ್ಕರ ಒಂದು ಶುಭ ಸಮಯಕ್ಕೋಸ್ಕರ ಇಷ್ಟು ದಿನ ಕಾಯ್ತಾ ಇದ್ರಲ್ಲ, ಅದೇ ಒಂದು ಶುಭ ಸಮಯ ಈಗ ನಿಮ್ಮನ್ನು ಹುಡುಕಿಕೊಂಡು ಬಂದಿರತಕ್ಕಂಥದ್ದು ಕಟಕ ರಾಶಿಯವರೇ. ಹೌದು, ನೀವು ಆ ಒಬ್ಬ ಮಹಿಳೆಯನ್ನು ಸರಿಯಾಗಿ ಗುರುತಿಸೋದಕ್ಕಿಂತ ಮೊದಲೇ ಕೆಲವು ದೈವಿಕ ಸೂಚನೆಗಳಾದರೆ ನಿಮಗೆ ಸಿಗ್ತಾ ಹೋಗುತ್ತೆ. ಹೌದು, ಕನಸಿನಲ್ಲಿ ದೇವರ ಕನಸುಗಳು ಬರ್ತಕ್ಕಂಥದ್ದು, ಇದ್ದಕ್ಕಿದ್ದಂತೆ ದೇವರ ಹಾಡುಗಳು ಕೇಳಿಸ್ತಕ್ಕಂಥದ್ದು, ಈ ರೀತಿ ದೈವಿಕ ಸೂಚನೆ ಆದರೆ ಸಿಗ್ತಾ ಹೋಗುತ್ತೆ ನಿಮಗೆ. ಆದರೆ ನೀವು ನಿರ್ಲಕ್ಷಿಸಬಾರದಾಗಿರುತ್ತೆ. ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ ಕಟಕ ರಾಶಿಯವರ ಜೀವನದಲ್ಲಿ. ಹೌದು, ಕಟಕ ರಾಶಿಯವರೇ, ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ ನಿಮ್ಮ ಮುಂದಿನ ಯೋಜನೆಗಳನ್ನು, ಆಸ್ತಿ ಖರೀದಿ, ವಾಹನ ಖರೀದಿ, ಆಭರಣ ಖರೀದಿ, ಅಥವಾ ನೀವು ಯಾವುದಾದ್ರೂ ಒಂದು ಹೊಸ ಜಾಗದಲ್ಲಿ ಹಣವನ್ನು ಹೂಡಿಕೆ ಮಾಡೋದಾಗಿರ್ಬೋದು. ಈ ರೀತಿ ನಿಮ್ಮ ಮುಂದಿನ ಯೋಜನೆಗಳನ್ನು ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಸಹೋದ್ಯೋಗಿಗಳ ಜೊತೆ, ನಿಮ್ಮ ಕುಟುಂಬಸ್ಥರ ಜೊತೆ ಹೇಳ್ಕೊಡ್ತಾ ಇರ್ತೀರ. ಹೌದು, ಇದರಿಂದ ನಿಮ್ಮ ಜೀವನದ ಮುಂದಿನ ಯೋಜನೆಗಳು ನಿಮ್ಮ ಶತ್ರುಗಳಿಗೆ ತಿಳಿಯುವ ಸಾಧ್ಯತೆ ಇದ್ದು ಅವರು ನಿಮ್ಮ ಮುಂದಿನ ಯೋಜನೆಯನ್ನು ನಿಲ್ಲಿಸುವ ಪ್ರಯತ್ನ ಪಡುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆದಷ್ಟು ನಿಮ್ಮ ಮುಂದಿನ ಯೋಜನೆಗಳನ್ನು ಗುಪ್ತವಾಗಿರಿಸ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ ಕಟಕ ರಾಶಿಯವರ ಜೀವನದಲ್ಲಿ. ಹೌದು, ಇಷ್ಟು ದಿನ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ರೀತಿ ಕಲ್ಮಶಗಳು ಮತ್ತು ಕಹಿ ನೆನಪುಗಳು, ಮಾನಸಿಕ ಒತ್ತಡ ಎಲ್ಲನೂ ಸಹ ದೂರ ಆಗ್ತಕ್ಕಂಥದ್ದು, ಮಾನಸಿಕ ಶಾಂತಿ ನೆಮ್ಮದಿ ಆದರೆ ಈ ಸಮಯದಲ್ಲಿ ಪ್ರಾಪ್ತಿಯಾಗ್ತಕ್ಕಂಥದ್ದು ಕಟಕ ರಾಶಿಯವರಿಗೆ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಬಂದಿರತಕ್ಕಂಥ ಪ್ರತಿಯೊಂದು ಸವಾಲುಗಳನ್ನು, ಕಷ್ಟದ ದಿನಗಳನ್ನು ನೀವು ಧೈರ್ಯದಿಂದ ಎದುರಿಸಿದ್ದೀರಾ. ಆದರೂ ಸಹ ನೀವು ನಿಮ್ಮ ಧರ್ಮ ಮಾರ್ಗವನ್ನು ಬಿಡಲಿಲ್ಲ. ಹಾಗಾಗಿ ಈಗ ದೇವರ ಆಶೀರ್ವಾದ ಆದರೆ ನಿಮ್ಮ ಮೇಲೆ ಇರುವ ಕಾರಣದಿಂದಾಗಿ ಆ ಮಹಿಳೆ ನೀಡ್ತಕ್ಕಂಥ ಮಾರ್ಗದರ್ಶನ, ದೇವರ ಆಶೀರ್ವಾದ ನಿಮ್ಮ ಜೊತೆ ಇರುವ ಕಾರಣದಿಂದಾಗಿ ಧೈರ್ಯದಿಂದ ನೀವೀಗ ಮುನ್ನಡೆಯಬಹುದಾಗಿರುತ್ತೆ ಜೀವನದಲ್ಲಿ. ಹೌದು, ಅದೃಷ್ಟ ಪ್ರಾಪ್ತಿಯಾಗ್ತಕ್ಕಂಥದ್ದು ಆ ಮಹಿಳೆಯನ್ನು ಗುರುತಿಸಿದ ನಂತರ ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆ ಆಗೋದ್ರ ಮೂಲಕ ನಿಮ್ಮ ಆಲೋಚನೆ ಮಾಡ್ತಕ್ಕಂಥ ರೀತಿಯೂ ಸಹ ಬದಲಾಗ್ತಕ್ಕಂಥದ್ದು. ಹೌದು, ಇಷ್ಟು ದಿನ ನೀವು ಸಣ್ಣ ಪುಟ್ಟ ವಿಚಾರಕ್ಕೂ ಸಹ ಜಗಳಗಳನ್ನು, ಮನಸ್ತಾಪಗಳನ್ನು ಮಾಡ್ಕೊಳ್ತಾ ಇದ್ರಿ. ಆ ಎಲ್ಲ ರೀತಿ ಅಡೆತಡೆಗಳು, ತೊಂದರೆಗಳು, ಕಹಿ ನೆನಪುಗಳು ಎಲ್ಲನೂ ಸಹ ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಿಂದ ದೂರ ಆಗ್ತಕ್ಕಂಥದ್ದು ಆ ಮಹಿಳೆಯನ್ನು ನೀವು ಗುರುತಿಸಿದ ನಂತರ. ಅದೇ ರೀತಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳು ದೂರ ಆಗಿ ಸಕಾರಾತ್ಮಕ ಶಕ್ತಿಗಳಾದರೆ ಹೆಚ್ಚಾಗ್ತಕ್ಕಂಥದ್ದು. ಹೌದು, ಇದರಿಂದ ನಿಮಗೆ ಹೆಜ್ಜೆ ಹೆಜ್ಜೆಗೂ ಅದೃಷ್ಟ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಕಟಕ ರಾಶಿಯವರೇ. ಹಾಗಾಗಿ ನಿಮ್ಮೊಳಗೆ ಇರ್ತಕ್ಕಂಥ ಕೋಪವನ್ನು ಈ ಸಮಯದಲ್ಲಿ ಆದಷ್ಟು ನಿಯಂತ್ರಣ ಮಾಡಿ. ಹೌದು, ಆದಷ್ಟು ತಾಳ್ಮೆಯಿಂದ ಇದ್ದರೆ ನಿಮಗೆ ಹೆಚ್ಚಿನ ಫಲ, ಯಶಸ್ಸು, ಅದೃಷ್ಟ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಪ್ರತಿಯೊಂದು ಕಾರ್ಯದಲ್ಲಿ.
ಪ್ರತಿದಿನ ದೇವರ ಆರಾಧನೆಯನ್ನು ಮಾಡಿ. ದೇವರ ಆರಾಧನೆಯನ್ನು ಮಾಡೋದ್ರ ಮೂಲಕ ನಿಮ್ಮ ಸುತ್ತಮುತ್ತ ದೇವರ ಕವಚ ಆದರೆ ನಿರ್ಮಾಣ ಆಗ್ತಕ್ಕಂಥ, ಇದರಿಂದ ಯಾವುದೇ ರೀತಿ ಸಮಸ್ಯೆನೂ ನಿಮ್ಮ ಹತ್ರನೂ ಸಹ ಬರೋದಿಲ್ಲ ಕಟಕ ರಾಶಿಯವರೇ. ಹೌದು, ಆ ಒಬ್ಬ ಮಹಿಳೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ತಕ್ಕಂಥದ್ದು ಈ ಸಮಯದಲ್ಲಿ ಬಹುಮುಖ್ಯ ಆಗಿರುತ್ತೆ. ನಿಮ್ಮ ಪಕ್ಕದಲ್ಲೇ ಇರತಕ್ಕಂತಹ ಆ ಒಬ್ಬ ಮಹಿಳೆಯನ್ನು ಈ ಸಮಯದಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಮಹಿಳೆ ನೀಡಿರತಕ್ಕಂಥ ಸಲಹೆಯಲ್ಲಿ ಜೀವನವನ್ನು ನಡೆಸಿದ್ದೇ ಆದರೆ ಹೆಚ್ಚಿನ ಫಲ, ಯಶಸ್ಸು, ಅದೃಷ್ಟವನ್ನು ನೀವು ಪ್ರಾಪ್ತಿ ಮಾಡ್ಕೊಳ್ತೀರ ಕಟಕ ರಾಶಿಯವರೇ. ಇದು ಕಟಕ ರಾಶಿಯವರ ಬಹುಮುಖ್ಯವಾಗಿರ್ತಕ್ಕಂತಹ ಭವಿಷ್ಯದ ಮಾಹಿತಿಯಾಗಿರುತ್ತೆ. ಹೌದು, ಕಟಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಸಹ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತಕ್ಕಂತಹ ಗುರೂಜಿಯವರಿಗೆ ಕರೆ ಮಾಡಿ ನೀವು ಪರಿಷ್ಕಾರವನ್ನು ಪಡೆದುಕೊಳ್ಳಬಹುದಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.